ಆಕೆಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಕಟ್ಕೊಂಡ ಗಂಡನು ತೀರ್ಕೊಂಡಿದ್ದ. ತಾನು ಬಾಳ್ಕೊಡ್ತೇನೆ ಅಂತ ಬಂದ ಪ್ರಿಯಕರನ ಜೊತೆಗೆ ಮದುವೆಯಾಗಿ ಸಂಸಾರ ಕೂಡ ನಡೆಸ್ತಿದ್ಲು. ಆದರೆ ಆಕೆಯ ಗಂಡ ಇದ್ದಕ್ಕಿದ್ದ ಹಾಗೆ ಮಾಯವಾಗಿದ್ದ. ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಿಕೊಂಡು ತನಿಖೆಗೆ ಇಳಿದ ಪೊಲೀಸರ ಮುಂದೆ ಚೀಟಿಂಗ್ ಕಹಾನಿ ತೆರೆದುಕೊಂಡಿದೆ. ಈ ಫೋಟೋಗೆ ಅಮಾಯಕನಂತೆ ಪೋಸ್ ಕೊಡ್ತಿರೋ ಇವನ ಹೆಸರು ಜೈರಾಜ್ ಅಂತ. ವಿಧವೆ, ತಂದೆ ತಾಯಿ ಇಲ್ಲದ ಅನಾಥೆ, ಬೇರೆ ಯಾರೂ ಕೇಳೋರಿಲ್ಲ ಅಂತ ಅಮಾಯಕ ಮಹಿಳೆಯ ಜೀವನದಲ್ಲಿ ಆಟವಾಡಿದ್ದಾನೆ ಈ ನೀಚ. ವಿಧವೆಯೊಬ್ಬಳನ್ನ ಪ್ರೀತಿ ನಾಟಕವಾಡಿ ಮದುವೆಯಾಗಿದ್ದವ ಈಗ ಮತ್ತೊಬ್ಬಳ ಜೊತೆ ಹಸೆಮಣೆ ಏರೋಕೆ ರೆಡಿಯಾಗಿದ್ದಾನೆ. ಕಳೆದ 4 ವರ್ಷಗಳಿಂದ ಆನಂದಿ ಮತ್ತೆ ಜೈರಾಜ್ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಮನೆಯವರ ವಿರೋಧದ ನಡುವೆಯೂ ಜಯಂತ್ 1 ವರ್ಷದ ಹಿಂದೆ ಈಕೆ ಜೊತೆ ವಿವಾಹವಾಗಿದ್ದ. 4 ತಿಂಗಳ ಕಾಲ ಜೆಪಿ ನಗರದ ನಿವಾಸದಲ್ಲಿ ಇಬ್ಬರು ವಾಸವಿದ್ರು. ಹೀಗಿರುವಾಗ ಕಳೆದ ಏಪ್ರಿಲ್ 9ರಂದು ಏಕಾಏಕಿ ಜೈರಾಜ್ ಕಾಣೆಯಾಗಿದ್ದಾನೆ. ಜಯರಾಜ್ ಎಂಬ ಹುಡುಗ ನಾನು 4 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿ ಲವ್ ಆಯ್ತು ಇಬ್ಬರಿಗೂ. ಆವಾಗ ಅವರು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಅಂತ ಹೇಳಿ ಹೊಡೆದು ಬಡ್ದು ಕರ್ಕೊಂಡು ಹೋಗಿದ್ರು. ಮಹಿಳೆಯು ಕೋಣನಕುಂಟೆ ಠಾಣೆಯಲ್ಲಿ ತನ್ನ ಗಂಡನ ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಿದ್ಲು. ಮಿಸ್ಸಿಂಗ್ ಪ್ರಕರಣ ದಾಖಲು ಮಾಡಿ ಪೊಲೀಸರು ತನಿಖೆ ಮಾಡಿದಾಗ ಇದು ಮಿಸ್ಸಿಂಗ್ ಅಲ್ಲ, ಚೀಟಿಂಗ್ ಅನ್ನೋದು ಪತ್ತೆಯಾಗಿದೆ. ಒಂದೆಡೆ ಆತ ನಾನು ಒತ್ತಾಯಪೂರ್ವಕವಾಗಿಯೇ ಮದುವೆಯಾಗಿದ್ದೆ ಅಂತ ಹೇಳಿದ್ರೆ, ಇತ್ತ ಗಂಡನನ್ನ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಅಂತ ಗೋಳಾಡ್ತಿದ್ದಾರೆ. ನನಗೆ ನನ್ನ ಗಂಡ ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮಹಿಳೆ ಕಣ್ಣೀರಿಡುತ್ತಿದ್ದಾಳೆ. ಅದೇನೇ ಇರಲಿ, ಒತ್ತಾಯದ ಮದುವೆ ಅನ್ನೋಕೆ ಆತ ಚಿಕ್ಕ ಹುಡುಗನೇನಲ್ಲ. ಫೋರ್ಸ್ ಮಾಡಿ ನನ್ನ ನಡಿ ಮದುವೆ ಮಾಡ್ಕೊಳ್ಳೋಣ, ನಮ್ಮ ಮನೇಲಿ ಹೋಗ್ತಾ ಇಲ್ಲ, ಬೇರೆ ಹುಡುಗಿಗೆ ಫಿಕ್ಸ್ ಮಾಡ್ತಿದ್ದಾರೆ, ನನಗೆ ಆ ಹುಡುಗಿ ಇಷ್ಟ ಇಲ್ಲ, ನನಗೆ ನೀನೇ ಬೇಕು, ನಿನಗೆ ಒಂದು ಲೈಫ್ ನೀನು ಕೊಡಬೇಕು, ನಾನು ನಿನ್ನ ಲವ್ ಮಾಡಿದ್ದೀನಿ ಆದರೆ ನಿನ್ನ ಕೈ ಬಿಡಲ್ಲ, ನನಗೆ ನೀನು ಬೇಕೇ ಬೇಕು ಹಾಗಂತ ಹೇಳಿ ಮದುವೆ ಮಾಡಿಕೊಂಡು ಚೆನ್ನಾಗಿ ಸಂಸಾರ ನಡೀತಾ ಇತ್ತು. ಆಮೇಲೆ ಏಪ್ರಿಲ್ 9ನೇ ತಾರೀಕು ಕಂಪ್ನಿಗೆ ಹೋಗ್ತೀನಿ ಅಂತ ಹೇಳಿ ರಿಟರ್ನ್ ಮನೆಗೆ ಬಂದಿಲ್ಲ. ಇತ್ತ ಹಿಂದು ಮುಂದು ಯೋಚಿಸದೆ ನಂಬೋಕು ಮುನ್ನ ಮಹಿಳೆಯರು ಎಚ್ಚರವಾಗಿರಬೇಕು. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.